ಖಾಲಿ ಚೊಂಬಿನ ಜಾಹೀರಾತಿಗೆ ಬಿಜೆಪಿ ಜೆಡಿಎಸ್ ಟೀಕೆಗೆ ಸಿಎಂ ಗರಂ ಆಗಿದೆ. ಸರ್ಕಾರದ ಖಜಾನೆ ಏನ್ ಖಾಲಿಯಾಗಿಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ. ಗ್ಯಾರಂಟಿಗೂ ಹಣ, ಅಭಿವೃದ್ಧಿಗೂ ಹಣ ಮೀಸಲಿಟ್ಟಿದ್ದೇವೆ. ಹಳ್ಳಿಗಳಲ್ಲಿ ಕೈಗೆ ಚೊಂಬು ಕೊಟ್ರು ಅಂತಾರಲ್ಲ, ಬಿಜೆಪಿ ಎಲ್ರಿಗೂ 15 ಲಕ್ಷ ಕೊಡ್ತೇವೆ ಅಂತ, ಉದ್ಯೋಗ ಕೊಡ್ತೀವಿ, ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಕೊಟ್ಟು ಯಾವ ಭರವಸೆಯನ್ನು ಬಿಜೆಪಿ ಈಡೇರಿಸಲಿಲ್ಲ. ಈ ವಿಚಾರ ಇಟ್ಕೊಂಡೇ ಖಾಲಿ ಚೊಂಬು ಜಾಹೀರಾತು ಕೊಟ್ಟಿದ್ದೀವಿ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಎಣ್ಣೆ ಕೊಟ್ಟಿದ್ದಂಥ ಅಡ್ವರ್ಟೈಸ್ಮೆಂಟು ಈ ದೇಶದ ಜನರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೊಂಬು ಕೊಟ್ಟಿದೆ ಅಂತ. ಖಾಲಿ ಚೆಂಬು ಕೊಟ್ಟಿದೆ, ಚೊಂಬು, ಖಾಲಿ ಚೆಂಬು, ಹಳ್ಳಿನಲ್ಲಿ ಕೈಗೆ ಚೆಂಬು ಕೊಟ್ಟರು ಅಂತನಲ್ವಾ, ಆ ಥರ ಇದನ್ನ ಮಾಡಿರ್ತಕ್ಕಂಥದ್ದು. ಈ ದೇಶದ ಜನರಿಗೆ 15 ಲಕ್ಷ ಕೊಟ್ರ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿ ಅವರು. 100 ದಿನದಲ್ಲಿ 15 ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೊಂಡು ಆಗ್ತೀವಿ ಮಾಡಿದ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಒಳ್ಳೆ ದಿನಗಳು ಬಂದುವ, ಅಚ್ಚೇ ದಿನ ಈಗ ಅಂತಂದ್ರು ಬಂತ, ಅದಕ್ಕೆ ಚೆಂಪು ಕೊಟ್ಟವ್ರೆ ಅಂತ ಹೇಳಿ. ಇವತ್ತು ಮೋದಿ ರಾಜ್ಯಕ್ಕೆ ಬರ್ತಾ ಇದಾರೆ. 11 ತಿಂಗಳಲ್ಲಿ ನಾವು ಬೊಕ್ಕಸ ಖಾಲಿ ಮಾಡಿದೀವಿ, ನಮ್ಗೆ ಏನಾದ್ರೂ ಕೊಡಿ ಭಿಕ್ಷೆನ ಅನ್ನೋ ಲೆಕ್ಕಾಚಾರದಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಅಂತ ಆ ಪದನೇ ಬಳಸಿದ್ದಾರೆ ಅವರು. ನೋಡಪ್ಪ, ಮೋದಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವೆಲ್ಲವೂ ಕೂಡ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ, ಈಡೇರಿಸಿಲ್ಲ. ಅದಕ್ಕೋಸ್ಕರವಾಗಿ ಮೋದಿ ಈ ದೇಶದ ಜನರಿಗೆ, ಬಡವರಿಗೆ ಚೊಂಬು ಕೊಟ್ಟಿದ್ದಾರೆ, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂತಕ್ಕಂಥ ಅದನ್ನ ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅಡ್ವರ್ಟೈಸ್ಮೆಂಟ್ ಅವರು ಏನೇ ಹೇಳಲಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ, ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮುಂದುವರಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.